ಕೊಂಗಾಡಿಯಪ್ಪ ಅಂದ್ರೆ ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರ ಅಂದ್ರೆ ಕೊಂಗಾಡಿಯಪ್ಪ. ಕೊಂಗಾಡಿಯಪ್ಪ ಇಲ್ದಲೆ ಇದ್ದಿದ್ರೆ ಈ ಊರು ಈ ಮಟ್ಟದ ಒಂದು ಪ್ರಗತಿನ ಅಭಿವೃದ್ಧಿನ ಕಾಣ್ತಾ ಇರ್ಲಿಲ್ಲ ಅಂತ ನಾವ್ ಹೇಳ್ತೀವಿ. ಕೊಂಗಾಡಿಯಪ್ಪನವ್ರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಸಮಾಧಾನ ಇತ್ತು. ಜನವರಿ 4, 1934ಕ್ಕೆ ರಾಷ್ಟ್ರ ನಾಯಕ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ಏನಕ್ಕೆ ಬರ್ತಾರೆ? ಹರಿಜನೋದ್ಧಾರ ನಿಧಿಗೋಸ್ಕರ ಹಣ ಸಂಗ್ರಹಣೆ. ಮಟ್ಟದ ನಾಯಕ ಗಾಂಧೀಜಿಯವರು ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಹೋಗೋದೇ ಇಲ್ಲ, ಅಂದ್ರೆ ಅವ್ರು ನೋಡಕ್ಕೆ ಹೋಗಲ್ಲ. ಒಟ್ಟಾರೆಯಾಗಿ ಗಾಂಧೀಜಿ ಬಂದಾಗ ಕೊಂಗಾಡಿಯಪ್ಪನ ಅವ್ರನ್ನ ನೋಡಕ್ಕೆ ಹೋಗಲ್ಲ. ತಿಂಗಳಾನ್ಗಟ್ಲೆ ನಂದಿ ಬೆಟ್ಟದಲ್ಲಿ ಇರ್ತಾರೆ. ರುಮಾಲೆ ಚನ್ನಬಸವಯ್ಯ, ಸಿದ್ಲಿಂಗಿ ಅವರೆಲ್ಲ ಹೋಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡ್ ಬರ್ತಾರೆ. ಆದ್ರೆ ಕೂಗಲ್ಟೆ ದೂರದಲ್ಲಿ ಇದ್ದಂತ ದೊಡ್ಡಬಳ್ಳಾಪುರದಲ್ಲಿ ಕೊಂಗಾಡಿಯಪ್ಪನವರು ಗಾಂಧೀಜಿನ ಸೌಜನ್ಯಕ್ಕೂ ಕೂಡ ಹೋಗಿ ಮಾತಾಡಿಸ್ಕೊಂಡು ಬರೋದಿಲ್ಲ. ದೊಡ್ಡಬಳ್ಳಾಪುರಕ್ಕೆ KT ಭಾಷ್ಯಂ ಬರ್ತಾರೆ. ರುಮಾಲೆ ಛತ್ರಕ್ಕೆ ನಿಮ್ಗೆ ಗೊತ್ತಿರ್ಬೋದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬರ್ತಾರೆ. ಕಸ್ತೂರ್ಬಾ ಬರ್ತಾರೆ. ಪಾಮಿಡಿ ಸುಬ್ರಾಯ್ ಶೆಟ್ರು ಬರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರ ಫೋಟೋಗಳನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ದೇವ್ರ ಪಕ್ಕದಲ್ಲಿಟ್ಟು ದೇವ್ರ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರೆ. ಜನೋಪಕಾರಿ ಸೇವೆನ ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರಿಗೆ ಲೋಕ ಸೇವಾ ನಿರತ ಅನ್ನೋ ಒಂದು ದೊಡ್ಡ ಬಿರುದನ್ನು ಸಹ ಕೊಡ್ತಾರೆ. ಇವತ್ತು ದೊಡ್ಡಬಳ್ಳಾಪುರದ ಸಾಧಕರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನ. ದೊಡ್ಡಬಳ್ಳಾಪುರದ ಸಾಧಕರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಂತವ್ರು ಅಂದ್ರೆ ಲೋಕ ಸೇವಾ ನಿರತ ಡಿ ಕೊಂಗಾಡಿಯಪ್ಪನವರು. ನಿಮ್ಗೆ ಗೊತ್ತಿರ್ಬೇಕು, ಕೊಂಗಾಡಿಯಪ್ಪ ಅಂದ್ರೆ ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರ ಅಂದ್ರೆ ಕೊಂಗಾಡಿಯಪ್ಪ. ಅಂದ್ರೆ ಅವರ ಹೆಸರು ಈ ಊರಿನ ಜೊತೆಗೆ ಬೆರೆತು ಹೋಗಿದೆ. ಕೊಂಗಾಡಿಯಪ್ಪ ಅನ್ನೋದು ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಅದು ಈ ಊರಿನ ಅಂದ್ರೆ ದೊಡ್ಡಬಳ್ಳಾಪುರ ನೆಲದ ಒಂದು ಮುಖ್ಯ ಮಾದರಿ. ಈ ನೆಲದ ಒಂದು ಅಸ್ಮಿತೆ ಅದು ಕೊಂಗಾಡಿಯಪ್ಪ ಅನ್ನೋ ಹೆಸರು. ನಿಮಗ್ ಗೊತ್ತಿರ್ಬೋದು, ಕೊಂಗಾಡಿಯಪ್ಪ ಇಲ್ದಲೆ ಇದ್ದಿದ್ರೆ ಈ ಊರು ಈ ಮಟ್ಟದ ಒಂದು ಪ್ರಗತಿನ ಅಭಿವೃದ್ಧಿನ ಕಾಣ್ತಾ ಇರ್ಲಿಲ್ಲ ಅಂತ ನಾವ್ ಹೇಳ್ತೀವಿ. ಅವತ್ತು ಸಮಕಾಲೀನರ ಜೊತೆ ನೀವು ಮಾತುಕತೆ ನಡೆಸಿದ್ರೆ, ಅಥವಾ ಕೊಂಗಾಡಿಯಪ್ಪ ಅವರು ನೋಡ್ದಂಥವ್ರು, ಹತ್ತಿರದಿಂದ ಬಲ್ಲಂತವ್ರ ಜೊತೆ ನೀವು ಮಾತುಕತೆ ನಡೆಸಿದ್ರೆ ಈ ವಿಚಾರಗಳೆಲ್ಲ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಕೊಂಗಾಡಿಯಪ್ಪ ಅವರು ದೊಡ್ಡಬಳ್ಳಾಪುರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ, ಆ ಕಾಲದ ಒಂದು ಬೆಳವಣಿಗೆ ಏನೇನಾಯ್ತು, ಕೊಂಗಾಡಿಯಪ್ಪನವರು ಮತ್ತೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು, ಆ ಸಮಯದ ತಳಮಳಗಳು ತಲ್ಲಣ್ಣಗಳು ಏನೇನಿತ್ತು ಅನ್ನೋದನ್ನ ಒಂದಷ್ಟು ವಿಚಾರಗಳು ಕೊಂಗಾಡಿಯಪ್ಪನವ್ರ ಬಗ್ಗೆ ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ಳೋಂತ ಒಂದು ಪ್ರಯತ್ನ ಮಾಡ್ತೀನಿ. ಕೊಂಗಾಡಿಯಪ್ಪನವರು ಇದ್ದಂತ ಒಂದು ಅವಧಿ ಇತ್ತಲ್ಲ, ಅದು ದೇಶೀಯ ಚಿಂತನೆಗಳು ಚಿಗುರೊಡಿತಿದ್ದಂತಹ ಕಾಲ. ಅಂದ್ರೆ ಸ್ವದೇಶಿ, ಸ್ವಜಾತಿ, ಸ್ವಧರ್ಮ, ಬ್ರಾಹ್ಮಣೇತರರು, ದಲಿತರು, ಹಿಂದುಳಿದ ವರ್ಗಗಳು ಆಡಳಿತದಲ್ಲಿ ಪ್ರಭಾವ ಬೀರ್ಬೇಕು, ಪಾಲ್ಗೊಳ್ಬೇಕು ಅನ್ನೋಂಥ ಸಮಯ ಅದು. ಅಂದ್ರೆ ಪರೋಕ್ಷವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಕಾಲ ಅದು. ಅಂತ ಸಮಯದಲ್ಲಿ ಕೊಂಗಾಡಿಯಪ್ಪನವರು ಪ್ರವರ್ಧಮಾನಕ್ಕೆ ಬಂದ್ರು. ಈ ವಿಚಾರಗಳೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ಕೊಂಗಾಡಿಯಪ್ಪನವ್ರನ್ನ ನಾವು ಹೆಚ್ಚು ಅರ್ಥ ಮಾಡ್ಕೊಳೋದಕ್ಕೆ ಈ ಎಲ್ಲಾ ವಿಚಾರಗಳು ಹಿನ್ನೆಲೆಯಾಗಿರ್ಬೇಕು. ಈ ವಿಚಾರಗಳು ಗೊತ್ತಾಗ್ಲಿಲ್ಲ ಅಂದ್ರೆ, ಸಮಕಾಲೀನ ವಿಚಾರಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಕೊಂಗಾಡಿಯಪ್ಪವ್ರನ್ನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಅವರು ಯಾವ ಒಂದು ಸಂಘರ್ಷದ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದ್ರು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಈ ದೃಷ್ಟಿಯಿಂದ ಆ ಕಾಲದ ಸಾಮಾಜಿಕ ಹಿನ್ನೆಲೆಗಳನ್ನ ಮತ್ತೆ ಆರ್ಥಿಕ ಪರಿಸ್ಥಿತಿನ, ಊರಿನ ಒಂದು ಪರಿಸರವನ್ನು ನಾವು ಅರ್ಥ ಮಾಡ್ಕೊಬೇಕು. ಈ ದೃಷ್ಟಿಯಿಂದ ಕೊಂಗಾಡಿಯಪ್ಪನ ನಾವು ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತು, ಕೊಂಗಾಡಿಯಪ್ಪ ಅವರು ಕ್ರಿಸ್ತಶಕ 1861ರಲ್ಲಿ ಜನಿಸಿದ್ರು, 1951ರಲ್ಲಿ ಸಾವನ್ನ ಆಗ್ತಾರೆ. ಅಂದ್ರೆ 90 ವರ್ಷಗಳ ತುಂಬು ಜೀವನನ ಕೊಂಗಾಡಿಯಪ್ಪನವರು ನಡೆಸ್ತಾರೆ. ಈ ಸಮಯದಲ್ಲಿ ಅಂದ್ರೆ ಈ 90 ವರ್ಷಗಳ ಸಮಯದಲ್ಲಿ ಕರ್ನಾಟಕದ ಒಂದು ದೊಡ್ಡ ಒಂದು ಸಂಚಲನ ಅಂತಾನೆ ನಾವು ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಹೇಳೋದು, ಯಾಕೆ ಇದನ್ನ ಸಂಚಲನ ಅನ್ನೋ ಪದ ಬಳಸ್ತಾ ಇದೀವಿ ಅಂದ್ರೆ, ಕೊಂಗಾಡಿಯಪ್ಪನವರು ದೊಡ್ಡಬಳ್ಳಾಪುರನ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ಕಾಲಕ್ಕೆ ದೊಡ್ಡಬಳ್ಳಾಪುರ ಅಂದ್ರೆ ಏನು ಅಷ್ಟೊಂದು ಪ್ರಸಿದ್ಧಿಗೆ ಬರ್ದಲೇ ಇರೋಂತ ಊರು, ಕೊಂಗಾಡಿಯಪ್ಪನವರು ಪ್ರವರ್ಧಮಾನಕ್ಕೆ ಬಂದಾದ ಮೇಲೆ ಮೈಸೂರು ದಿವಾನರ ಕಾಲದಲ್ಲಿ, ಮುಖ್ಯವಾಗಿ ವಿಶ್ವೇಶ್ವರಯ್ಯ ಮತ್ತೆ ಮಿರ್ಜಾ ಇಸ್ಮಾಯಿಲ್ರ ಕಾಲದಲ್ಲಿ ದೊಡ್ಡ ಮಟ್ಟದ ಒಂದು ಪಟ್ಟಣವಾಗಿ, ಒಂದು ಊರಾಗಿ ಏಳಿಗೆಯನ್ನ ಕಾಣುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಯಾರಪ್ಪ ಅಂದ್ರೆ ದಿವಂಗತ ಡಿ ಕೊಂಗಾಡಿಯಪ್ಪನವರು ಅಂತ ಹೇಳ್ತೀವಿ.
ನೀವು ನೋಡ್ಬೋದು ಕೊಂಗಾಡಿಯಪ್ಪನವ್ರ ಕಾಲದಲ್ಲಿ ನಮ್ಗೆ 3 ಮುಖ್ಯ ಮಾದರಿಗಳು ಗೋಚರಿಸ್ತವೆ. ಅಂದ್ರೆ ನಾನು ಹೇಳ್ತಾ ಇರೋದು ಸ್ವತಂತ್ರ ಪೂರ್ವ ಕಾಲದಲ್ಲಿ. ಏನು ಮುಖ್ಯ 3 ಮಾದರಿಗಳು ಯಾವ್ದು ಅಂದ್ರೆ, ಒಂದು ಸ್ವಾತಂತ್ರ್ಯ ಹೋರಾಟ, ಅಂದ್ರೆ ವಸಾಹತುಶಾಹಿ ವಿರೋಧಿ ರಾಷ್ಟ್ರೀಯ ಚಳುವಳಿ ಒಂದ್ ಕಡೆ ನಡೀತಾ ಇರುತ್ತೆ. ಇನ್ನೊಂದ್ ಕಡೆ ಅಂಬೇಡ್ಕರ್ ನೇತೃತ್ವದಲ್ಲಿ ಇದ್ದಂತಹ ಸಾಮಾಜಿಕ ಚಳುವಳಿ ಆಗ್ಬೋದು, ಇನ್ನೊಂದ್ ಕಡೆ ಕಮ್ಯುನಿಸ್ಟರ ಸಮತಾವಾದ ಚಳುವಳಿ. ಈ 3 ಚಳುವಳಿಗಳು ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ಇದ್ದಂಥವ್ರು ಕೊಂಗಾಡಿಯಪ್ಪ. ಈ 3 ಚಳುವಳಿಗಳು ಅಥವಾ ಈ 3 ಇದರಲ್ಲಿ ಅವರವರ ಆದ್ಯತೆಗಳು ಸ್ಪಷ್ಟವಾಗಿದ್ದಾವೆ. ಅಂದ್ರೆ ಏನು, ಮೂವರದು ಉದ್ದೇಶ ಏನು ಅಂದ್ರೆ ಸ್ವಾತಂತ್ರ್ಯ ತರೋದೆ, ಆದ್ರೆ ಅವಳ ಅರ್ಥ ಗ್ರಹಿಕೆಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದೆ. ಅಷ್ಟು ಬಿಟ್ರೆ ಈ 3 ಮುಖ್ಯ ಉದ್ದೇಶನೇ ಸ್ವಾತಂತ್ರ್ಯ ತರುವಂತದ್ದಾಗಿತ್ತು. ಆದ್ರೆ ಕೊಂಗಾಡಿಯಪ್ಪನವರು ಈ 3 ಮುಖ್ಯ ಮಾದರಿಗಳಲ್ಲಿ, ಅಂದ್ರೆ ಯಾವುದು ವಸಾಹತುಶಾಹಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಪಾಲ್ಗೊಳ್ಳಲ್ಲ ಅವರು, ಅಂಬೇಡ್ಕರ್ ನೇತೃತ್ವದ ಸಾಮಾಜಿಕ ಚಳುವಳಿಯಲ್ಲೂ ಭಾಗವಹಿಸಲ್ಲ, ಆಮೇಲೆ ಸಮತಾವಾದಿ ಚಳುವಳಿಯಲ್ಲೂ ಭಾಗವಹಿಸಲ್ಲ. ಈ 3 ಅವರು ಒಂದು ಅಂತರನ ಕಾಯ್ಕೊಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಈ 3 ಬಗ್ಗೆನೂ ಒಲವಿರ್ಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವ್ರದೇ ಆದಂತ ಒಂದು ನೆಲೆಯಲ್ಲಿ ಅವರು ಹೋರಾಟನ ಶುರು ಮಾಡಿದ್ರು. ಈ 3 ಜೊತೆಯಲ್ಲೂ ಬೆರೀದಲೆ ಒಂದು ದೊಡ್ಡ ಅಂತರವನ್ನ ಕಾಯ್ದುಕೊಂಡು ಇರ್ತಾರೆ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆ 3 ಜೊತೆಯಿಂದ ಸ್ವಲ್ಪ ದೂರವಾಗಿ ಉಳಿತಾರೆ. ಇದರ ನಮಗೆ ಮುಖ್ಯವಾಗಿ ನಾವು ಗೋಚರಿಸುವಂತದ್ದನ್ನ ನಾವು ನೋಡಬಹುದು. ಇದಾದ ನಂತರ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಂಗಾಡಿಯಪ್ಪನವರ ಪಾತ್ರ ಏನಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಕೊಂಗಾಡಿಯಪ್ಪನವ್ರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಸಮಾಧಾನ ಇತ್ತು, ಅಂದ್ರೆ ಒಲವಿರ್ಲಿಲ್ಲ ಅನ್ನೋದು ಅನೇಕ ದಾಖಲೆಗಳಿಂದ, ಅವರ ದಿನಚರಿಗಳಿಂದನೂ ಕೂಡ ನಮ್ಗೆ ಸ್ಪಷ್ಟವಾಗುತ್ತಾ ಹೋಗುತ್ತೆ. ಒಂದು ಕಡೆ ಸ್ವಾತಂತ್ರ್ಯ ಬೇಕು ಅನ್ನುವಂತ ದೊಡ್ಡ ಜನಸಮೂಹ ದೊಡ್ಡಬಳ್ಳಾಪುರದಲ್ಲಿ, ಇನ್ನೊಂದು ಕಡೆ ಸ್ವಾತಂತ್ರ್ಯದ ಬಗ್ಗೆ ಅಸಮಾಧಾನ ಇದ್ದಂತಹ ಕೊಂಗಾಡಿಯಪ್ಪ. ಎಂತ ವೈರುಧ್ಯ ನೋಡಿ ದೊಡ್ಡಬಳ್ಳಾಪುರದಲ್ಲಿ. ಇದು ನಾವು ನೋಡ್ತೀವಿ. ಈ ಮುಖ್ಯವಾದ ಇಲ್ಲಿ ಗಮನಿಸ್ಬೇಕಾಗಿರೋದು ಏನು ಅಂದ್ರೆ, ಯಾಕೆ ಕೊಂಗಾಡಿಯಪ್ಪ ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಒಲವಿರ್ಲಿಲ್ಲ ಅನ್ನೋದನ್ನ ನಾವು ನೋಡೋಣ. ಸರ್ವೋದಯ ನಾಯಕ ಟಿ ಸಿದ್ಲಿಂಗಯ್ಯ, ದೊಡ್ಡಬಳ್ಳಾಪುರದ ಮೊಟ್ಟ ಮೊದಲನೇ ಕಾಂಗ್ರೆಸ್ ಅಧ್ಯಕ್ಷ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು ಟಿ ಸಿದ್ಲಿಂಗಯ್ಯ ಆಗಿರ್ಬೋದು, ಆಮೇಲೆ ನಂಜುಂಡಯ್ಯ ಆಗಿರ್ಬೋದು, ಮುಗವಾಳಪ್ಪ ಆಗಿರ್ಬೋದು, ರುಮಾಲೆ ಚನ್ನಬಸವಯ್ಯ ಆಗಿರ್ಬೋದು, ರುಮಾಲೆ ಭದ್ರಣ್ಣ ಆಗಿರ್ಬೋದು, ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ರಾಷ್ಟ್ರ ಮಟ್ಟದ ನಾಯಕರಾದಂತಹ ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಪಟೇಲ್ ಆಗಿರ್ಬೋದು, ಹರ್ಡಿಕರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ರು, ಮತ್ತೆ ಹೇಗೆ ಇವರೆಲ್ಲ ಸ್ವಾತಂತ್ರ್ಯದ ಪರವಾಗಿ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹರಡಿಸೋದಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ರು, ಭೂಗತರಾಗಿದ್ದುಕೊಂಡು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ರು ಅನ್ನೋದು ಕೊಂಗಾಡಿಯಪ್ಪನವ್ರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದ್ರೆ ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ಖಂಡಿಸ್ತಾರೆ ಕೊಂಗಾಡಿಯಪ್ಪನವರು. ಸಿದ್ಲಿಂಗಯ್ಯ ಅವ್ರ ಪಟ್ಟ ಶಿಷ್ಯ. ನೋಡಿ ಇದೆಂತ ವೈರುಧ್ಯ. ಸಿದ್ಲಿಂಗಯ್ಯ ಸ್ವಾತಂತ್ರ್ಯ ವಿರೋಧಿ ಹೋರಾಟಗಾರರ ಮುಖ್ಯಸ್ಥ, ಇಲ್ಲಿ ಕೊಂಗಾಡಿಯಪ್ಪನವರು ಅವ್ರ ಗುರು ಸ್ವಾತಂತ್ರ್ಯ ವಿರೋಧಿ. ಇದು 2 ವೈರುಧ್ಯಗಳನ್ನ ನಾವು ಗಮನಿಸ್ಬೇಕಾಗುತ್ತೆ. ಆದ್ರೂ ಅವ್ರಿಗೊಂದು ಸ್ಪಷ್ಟವಾದ ಕಲ್ಪನೆ ಇತ್ತು, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲ ಗೊತ್ತಿತ್ತು ವಿಚಾರ. ಆದ್ರೂ ಅವ್ರು ಖಂಡಿಸ್ತಾರೆ, ಸಿದ್ಲಿಂಗಯ್ಯನಾಗ್ಲಿ ರುಮಾಲೆ ಅವ್ರನ್ನಾಗ್ಲಿ ಖಂಡಿಸ್ತಾರೆ. ಯಾಕೆ ಇದು ಈ ತರ ಮಾಡ್ತಾ ಇದ್ರು ಅಂದ್ರೆ ಅದನ್ನ ಮುಂದೆ ಹೇಳ್ತೀನಿ ನಾನು. ಇವ್ರು ಯಾವ ರೀತಿ ಈ ಸಿದ್ಲಿಂಗಯ್ಯ ಆಗಿರ್ಬೋದು ಅಥವಾ ಆ ಕಾಲದ ಸಮಕಾಲೀನ ಸ್ವಾತಂತ್ರ್ಯ ಹೋರಾಟಗಳನ್ನ ಒಂದು ದೊಡ್ಡ ಅಂತರನ ಕಾಯ್ಕೊಂತಾರೆ. ಯಾರ ಜೊತೆಗೆ ಇವರು ಸೇರೋದಕ್ಕೆ ಹೋಗೋದಿಲ್ಲ. ಅದು ಎಷ್ಟು ಅಂದ್ರೆ ಅತಿರೇಕ ಅನ್ನೋಷ್ಟನ್ನ ಕಾಯ್ಕೊಂತಾರೆ ಅಂತರನ, ಅವ್ರ ಜೊತೆ ಸೇರಕ್ಕೆ ಹೋಗಲ್ಲ. ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಕೊಡೋದಾದ್ರೆ, ಜನವರಿ 4, 1934 ರಾಷ್ಟ್ರ ನಾಯಕ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ಏನಕ್ಕೆ ಬರ್ತಾರೆ? ಹರಿಜನೋದ್ಧಾರ ನಿಧಿಗೋಸ್ಕರ ಹಣ ಸಂಗ್ರಹಣೆ ಮಾಡೋದಕ್ಕೋಸ್ಕರ ಅವತ್ತು ಇಡೀ ದೇಶಾದ್ಯಂತ ಪ್ರವಾಸ ಮಾಡ್ತಿರ್ತಾರೆ ಗಾಂಧೀಜಿಯವರು. ಅದೇ ರೀತಿಗೆ ದೊಡ್ಡಬಳ್ಳಾಪುರಕ್ಕೆ 1934 ಬಂದು ಭಾಷಣ ಮಾಡ್ತಾರೆ. ಅದೇ ಸಮಯದಲ್ಲಿ ಅಂದ್ರೆ ಕೊಂಗಾಡಿಯಪ್ಪನವರು ಗಾಂಧಿ ಜೀವನನ ಮಾದರಿಯಾಗಿಟ್ಕೊಂಡು ಬದುಕ್ತಾ ಇದ್ದಂಥವ್ರು. ಅದೇ ಸರಳತೆನ, ಅವರ ಅಹಿಂಸೆ, ಸತ್ಯ ಇವುಗಳನ್ನೇ ಜೀವಾಳವಾಗಿ ಇಟ್ಕೊಂಡು ಬದುಕ್ತಿದ್ದಂತಹ ಕೊಂಗಾಡಿಯಪ್ಪನವರು ಇಂತಹ ದೊಡ್ಡ ರಾಷ್ಟ್ರ ಮಟ್ಟದ ನಾಯಕ ಗಾಂಧೀಜಿಯವರು ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಹೋಗೋದೇ ಇಲ್ಲ, ಅಂದ್ರೆ ಅವ್ರು ನೋಡಕ್ಕೆ ಹೋಗಲ್ಲ. ಸೊ ಇದು ಏನ್ ಸೂಚನೆ ಮಾಡುತ್ತೆ? ಮುಖ್ಯವಾದ ಕಾರಣ ಏನಿರ್ಬೋದು ಅಂತ ನೋಡೋದಾದ್ರೆ, ಒಂದು, ಇವ್ರೇನ್ ತಿಳ್ಕೊಂತಾರೆ ಕೊಂಗಾಡಿಯಪ್ಪನವರು, ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂತಾರೆ.
ಹೀಗಾಗಿ ಅವ್ರೇನ್ ಮಾಡ್ತಾರೆ, ಸ್ವಾತಂತ್ರ್ಯ ವಿರೋಧಿಗಳಾಗಿದ್ರು, ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಸಮಾಧಾನ ಇದ್ದಿದ್ದರಿಂದ ಕೊಂಗಾಡಿಯಪ್ಪನವರು ಗಾಂಧೀಜಿಯವ್ರನ್ನ ಭೇಟಿಯಾಗೋದಕ್ಕೆ ಹೋಗಲ್ಲ. ಹರಿಜನ ನಿಧಿಗಾಗಿ ಸಂಗ್ರಹಿಸಿದ್ದಂತಹ ಹಣನ ಬೇರೆಯವ್ರ ಮುಖಾಂತರ ಗಾಂಧೀಜಿಗೆ ತಲುಪಿಸಿ ಕೈ ತೊಳ್ಕೊಂತಾರೆ, ಅವ್ರನ್ನ ನೋಡಕ್ ಕೂಡ ಹೋಗಲ್ಲ. ಇದು ಈ ರೀತಿಯಾಗಿ ಕೊಂಗಾಡಿಯಪ್ಪನವರು ನಡ್ಕೊಂತಾರೆ ಗಾಂಧೀಜಿ ಬಗ್ಗೆ ಅಂತ ಯಾರು ಊಹೆ ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಗಾಂಧೀಜಿ ಬಂದಾಗ ಕೊಂಗಾಡಿಯಪ್ಪನು ಅವ್ರನ್ನ ನೋಡಕ್ಕೆ ಹೋಗಲ್ಲ, ಇಡೀ ಘಟನೆಯಿಂದ ದೂರನೇ ಉಳಿದು ಬಿಡ್ತಾರೆ. ಆಮೇಲೆ ಗಾಂಧೀಜಿ ಅವರ ಅನಾರೋಗ್ಯದ ಸಲುವಾಗಿ ನಂದಿ ಬೆಟ್ಟಕ್ಕೆ 4-6 ಬಾರಿ ಭೇಟಿ ಕೊಡ್ತಾರೆ. ಅವ್ರ ಅನಾರೋಗ್ಯದ ಸಲುವಾಗಿ ತಿಂಗಳಾನ್ಗಟ್ಲೆ ನಂದಿ ಬೆಟ್ಟದಲ್ಲಿ ಇರ್ತಾರೆ. ರುಮಾಲೆ ಚನ್ನಬಸವಯ್ಯ, ಸಿದ್ಲಿಂಗೆ ಅವರೆಲ್ಲ ಹೋಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡ್ ಬರ್ತಾರೆ. ಆದ್ರೆ ಕೂಗಲ್ಟೆ ದೂರದಲ್ಲಿ ಇದ್ದಂತ ದೊಡ್ಡಬಳ್ಳಾಪುರದಲ್ಲಿ ಕೊಂಗಾಡಿಯಪ್ಪನವರು ಗಾಂಧೀಜಿನ ಸೌಜನ್ಯಕ್ಕೂ ಕೂಡ ಹೋಗಿ ಮಾತಾಡಿಸ್ಕೊಂಡು ಬರೋದಿಲ್ಲ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಗಾಂಧೀಜಿ ಅವ್ರಿಗೂ ಮತ್ತೆ ಕೊಂಗಾಡಿಯಪ್ಪನವ್ರಿಗೂ ಇದ್ದಂತಹ ಸಂಬಂಧದ ಜೊತೆಗೆ ಕೊಂಗಾಡಿಯಪ್ಪನವರ ಇನ್ನೊಂದು ಮುಖ ಅನಾವರಣ ಆಗೋದನ್ನ ನಾವು ನೋಡ್ತೀವಿ. ಗಾಂಧೀಜಿ ಬಗ್ಗೆ ಕೊಂಗಾಡಿಯಪ್ಪವ್ರಿಗೆ ಅಪಾರವಾದಂತಹ ಒಂದು ಗೌರವ ಇತ್ತು. ಅವ್ರಿಗೂ ಒಳಗೆ ಮನ್ಸಲ್ಲಿ ಬೇಜಾರಾಗಿರ್ಬಹುದು, ಆದ್ರೆ ಅದನ್ನ ತೋರ್ಪಡಿಸ್ಕೊಳೋದಕ್ಕೆ ಆಗದ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಅವರು ಅಪ್ಪಟ ರಾಜಭಕ್ತ ಆಗಿದ್ದು ಅವ್ರ ಸ್ವಾಮಿ ನಿಷ್ಠೆ ಅನ್ನೋದು ಅವ್ರನ್ನ ಕಟ್ಟಾಕ್ಬಿಡುತ್ತೆ ಆ ತರ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ನಾವು ನೋಡೋದಾದ್ರೆ ಮಿರ್ಜಾ ಅವ್ರಿಗೂ ಮತ್ತೆ ಕೊಂಗಾಡಿಯಪ್ಪನವ್ರಿಗೂ ಇದ್ದಂತಹ ಸಂಬಂಧ, ಅವರ ಸಂಬಂಧಗಳಲ್ಲಿ, ಅವರ ಸ್ನೇಹ ಸಂಬಂಧಗಳಲ್ಲಿ ಎಲ್ಲಿ ಬಿರುಕು ಕಾಣಿಸ್ಕೊಳ್ಬಹುದೋ ಗಾಂಧೀಜಿನ ಮಾತಾಡಿಸ್ಬಿಟ್ರೆ ಅನ್ನೋ ಒಂದು ಉದ್ದೇಶನೂ ಇರಬಹುದು. ಈ ಎರಡೂ ಕಾರಣಗಳಿಗೋಸ್ಕರ ಅವರು ಅಂದ್ರೆ ಮಹಾರಾಜರ ಮೇಲೆ ಇದ್ದಂತಹ ಒಂದು ಸ್ವಾಮಿ ನಿಷ್ಠೆ ಮತ್ತೆ ಮಿರ್ಜಾ ಇಸ್ಮಾಯಿಲ್, ದಿವಾನ್ರ ಮಿರ್ಜಾ ಇಸ್ಮಾಯಿಲ್ ಜೊತೆಗಿದ್ದ ಸಂಬಂಧ ಮತ್ತೆ ಸ್ವಾತಂತ್ರ್ಯದ ಬಗ್ಗೆ ಇದ್ದಂತ ಅಸಡ್ಡೆ, ಈ 3 ಕಾರಣಗಳಿಂದ ಅವರು ಗಾಂಧೀಜಿಯಿಂದ ದೂರ ಉಳಿದು ಬಿಡ್ತಾರೆ. ಕೊಂಗಾಡಿಯಪ್ಪನವರ ದಿನಚರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವತ್ತು ಊರಲ್ಲಾದಂತ ಪ್ರತಿಯೊಂದು ಘಟನೆನೂ ಅವರು ದಾಖಲೆ ಮಾಡ್ತಾರೆ. ಆದ್ರೆ ಇಡೀ ಅವರ ದಿನಚರಿಯಲ್ಲಿ ಅಥವಾ ಇಡೀ ಡೈರಿಯಲ್ಲಿ ನೀವು ನೋಡಿದ್ರೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದೇ ಒಂದು ಅಕ್ಷರ ಎಲ್ಲೂ ಉಲ್ಲೇಖನೆ ಮಾಡಲ್ಲ. ಅಂದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯದ ಬಗ್ಗೆ ಅಸಮಾಧಾನ ಇತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು, ದೊಡ್ಡಬಳ್ಳಾಪುರಕ್ಕೆ KT ಭಾಷ್ಯಂ ಬರ್ತಾರೆ, ರುಮಾಲೆ ಛತ್ರಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬರ್ತಾರೆ, ಕಸ್ತೂರ್ಬಾ ಬರ್ತಾರೆ, ಪಾಮಿಡಿ ಸುಬ್ರಾಯ್ ಶೆಟ್ರು ಬರ್ತಾರೆ, ಸುಮಾರು ಜನ ರಾಷ್ಟ್ರ ನಾಯಕರೆಲ್ಲ ಬರ್ತಾರೆ. ಆದ್ರೆ ಕೊಂಗಾಡಿಯಪ್ಪರು ಅವ್ರು ಯಾರನ್ನು ಭೇಟಿ ಮಾಡೋದಕ್ಕೆ ಹೋಗಲ್ಲ. ಇದೆಲ್ಲ ಏನ್ ತೋರಿಸಿದ್ರೆ ಸ್ವಾತಂತ್ರ್ಯದ ಬಗ್ಗೆ ಅವ್ರಿಗೆ ಒಲವಿರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿ ನೋಡ್ಸುತ್ತೆ. ಆ ಮೂಲಕ ನಮ್ಗೆ ಕೊಂಗಾಡಿಯಪ್ಪರ ಇನ್ನೊಂದು ಮುಖ ಸ್ಪಷ್ಟವಾಗಿ ಅನಾವರಣ ಆಗೋದನ್ನ ನಾವು ನೋಡಬಹುದು. ಕೊಂಗಾಡಿಯಪ್ಪ ಅವರು ಯುದ್ಧ ಕಾಲಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಸ್ವಾತಂತ್ರ್ಯ ಹೋರಾಟ, ಸತ್ಯಾಗ್ರಹ, ಹರತಾಳ, ಮುಷ್ಕರಗಳು ನಡೆದಿದ್ದಾವೆ. ಇವುಗಳ ಬಗ್ಗೆ ಅವರ ದಿನಚರಿಯಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ, ಒಂದೇ ಒಂದು ಸಣ್ಣ ಉಲ್ಲೇಖ ಕೂಡ ಇಲ್ಲ. ಅಂದ್ರೆ ಎಲ್ಲೂ ಸಾಮಾನ್ಯೀಕೃತವಾದ ನೆಲೆಯಲ್ಲೂ ಮುಖಾಮುಖಿ ಆಗಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ. ಇದು ಅವ್ರಿಗೆ ದೊಡ್ಡಬಳ್ಳಾಪುರದ ಸ್ವಾತಂತ್ರ್ಯದ ಬಗ್ಗೆ ಒಲವಿರ್ಲಿಲ್ಲ ಸ್ಪಷ್ಟವಾಗಿ ನಮ್ಗೆ ಈ ನಿಟ್ಟಿನಲ್ಲಿ ಅವರು ಒಂದು ಮಹಾ ಮೌನನ ಆಚರಿಸೋದನ್ನ ನಾವು ನೋಡ್ತೀವಿ. ಕೊಂಗಾಡಿಯಪ್ಪನವರು ಅಪ್ಪಟ ರಾಜ ಭಕ್ತರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರ ಫೋಟೋಗಳನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು, ದೇವ್ರ ಪಕ್ಕದಲ್ಲಿಟ್ಟು ದೇವ್ರ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದನ್ನ ನಾವು ನೋಡ್ಬೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಕೊಂಗಾಡಿಯಪ್ಪನವರು ಸ್ವಾಮಿ ನಿಷ್ಠೆ ಅನ್ನೋದು ಎದ್ದು ಕಾಣುವಂಥದ್ದನ್ನ ನಾವು ನೋಡ್ಬೋದು. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ಅದು ಬೇರೆ ವಿಚಾರ. ಆದ್ರೆ ರಾಜರ ಬಗ್ಗೆ ಆಗ್ಲಿ ದಿವಾನ್ರ ಬಗ್ಗೆ ಆಗ್ಲಿ ಯಾರೂನು ಎದುರುತ್ತರ ಹೇಳೋಗಿರ್ಲಿಲ್ಲ, ಅದನ್ನ ಒಪ್ಸಾನೂ ಇರ್ಲಿಲ್ಲ ಕೊಂಗಾಡಿಯಪ್ಪರು. ಆ ರೀತಿ ಏನಾನ ರಾಜರ ಆಡಳಿತನ ವಿರೋಧ ಮಾಡೋದಾಗ್ಲಿ ಅಥವಾ ವಿರುದ್ಧವಾಗಿ ಮಾತಾಡೋದಾಗ್ಲಿ ಏನಾನ ಕೇಳಿಸ್ಕೊಂಡ್ರೆ ಕೊಂಗಾಡಿಯಪ್ಪರು ಅವ್ರ ವಿರುದ್ಧ ಹರಿ ಆಯ್ತಾ ಇದ್ರು, ಅದನ್ನ ಒಪ್ತಾನೆ ಇರ್ಲಿಲ್ಲ. ಈ ನಿಟ್ಟಿನಲ್ಲಂತೂ ಸಿದ್ಲಿಂಗಯ್ಯವ್ರ ಜೊತೆ ಅಂದ್ರೆ ಸರ್ವೋದಯ ನಾಯಕ ಸಿದ್ಲಿಂಗಯ್ಯವ್ರ ಜೊತೆ ಮುಸ್ಕಿನ್ ಗುದ್ದಾಟ ಅವ್ರಿಗೆ ಕೊನೆಯವರೆಗೂ ಸಹ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಇದ್ರ ಜೊತೆಗೆ ಕೊಂಗಾಡಿಯಪ್ಪ ಮತ್ತೆ ದಿವಾನ್ರು ಮೈಸೂರು ಸಂಸ್ಥಾನವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿದ್ರು ಅಂತಾನೆ ಕೊಂಗಾಡಿಯಪ್ಪನವರು ನಂಬಿರ್ತಾರೆ. ಅದು ಮಾದರಿ ರಾಜ್ಯ, ಅದು ಮೈಸೂರು ಸಂಸ್ಥಾನದಲ್ಲೇ ಒಂದು ದೊಡ್ಡ ಒಂದು ಇದ್ರ ಮಾಡಿದ್ ನಾವು ನೋಡ್ಬೋದು. ಇದ್ರ ಜೊತೆಯಲ್ಲಿ ಕೊಂಗಾಡಿಯಪ್ಪನವರು ಮಹಾರಾಜರು ಮೈಸೂರು ಸಂಸ್ಥಾನವನ್ನ ಮಾದರಿ ರಾಜ್ಯವನ್ನು ಮಾಡಿದಾಗೆ ದೊಡ್ಡಬಳ್ಳಾಪುರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಕನಸು ಕಂಡಂಥವರು ಕೊಂಗಾಡಿಯಪ್ಪ ಅಂತ ನಾವು ಹೇಳ್ತೀವಿ. ಮಹಾರಾಜರು ಪ್ರತ್ಯಕ್ಷ ದೇವರು ಅಂತಾನೆ ಭಾವಿಸ್ತಾ ಇದ್ರು. ಒಂದೊಂದ್ಸಲ ನೀವು ಅವ್ರ ಇಡೀ ಜೀವನ ಚರಿತ್ರೆಯನ್ನ, ಕೊಂಗಾಡಿಯಪ್ಪ ಚರಿತ್ರೆನ ನೀವು ಡೈರಿನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಅವರ ಇಡೀ ಡೈರಿಯಲ್ಲಿ ಮಹಾರಾಜರಿಗೆ ಮೊದಲ ಆದ್ಯತೆ, ಅದು ಒಂದೊಂದ್ಸಲ ಅತಿರೇಕ ಅನ್ಸೋ ಅಷ್ಟು ಇದೆ.
ಒಂದೊಂದ್ಸಲ ವೈಭವೀಕರಣ ಮಾಡಿರೋದನ್ನ ನಾವು ನೋಡಬಹುದು. ಇಡೀ ಚರಿತ್ರೆಯಲ್ಲಿ ನೀವು ನೋಡಿದ್ರೆ ಆ ಕೊಂಗಾಡಿಯಪ್ಪನ ಕಾರ್ಯವೈಖರಿ ಆಗಿರ್ಬೋದು, ಅವರ ನಡತೆ ನಡವಳಿಕೆಗಳಾಗಲಿ ನೋಡ್ಬೋದು. ನೀವು ಸೂಕ್ಷ್ಮವಾಗಿ ಒಳಗಣಿಂದ ನೋಡಿದ್ರೆ ಮಹಾರಾಜರ ಅಥವಾ ದಿವಾನ್ರ ಒಂದು ಉಪ್ಪಿನ ಋಣದಿಂದ ಬಳಲ್ತಾ ಇರೋಂಗೆ ಬಾಗಿರೋ ತರ ಕಾಣಿಸುತ್ತೆ ನಮ್ಗೆ. ಅಂದ್ರೆ ಅವ್ರ ನಡವಳಿಕೆ ಅಷ್ಟು ವಿನಯವಾಗಿತ್ತು ಅವರಿಬ್ಬರು ವಿಚಾರವಾಗಿ. ಇದು ಅವ್ರಿಗಿದ್ದಂಥ ಒಂದು ಸ್ವಾಮಿ ನಿಷ್ಠೆ ಅಂತಾನೆ ನಾವು ಹೇಳ್ಬೋದು. ಇದ್ರ ಜೊತೆಗೆ ಸ್ವಾತಂತ್ರ್ಯದ ಬಗ್ಗೆ ಜನರು ಪ್ರಜ್ಞೆ ಹೆಚ್ಚಾದಂತೆಲ್ಲ ಕೊಂಗಾಡಿಯಪ್ಪನ ತಳಮಳ ಕೂಡ ಹೆಚ್ಚಾಗೋದನ್ನ ನಾವು ನೋಡ್ತೀವಿ. ಎಲ್ಲಿ ರಾಜರ ಆಡಳಿತ ಕೊನೆ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕ, ತಳಮಳಗಳೇ ಪ್ರಧಾನವಾಗಿ ಕೊಂಗಾಡಿಯಪ್ಪನವರಲ್ಲಿ ಕಾಣಿಸುತ್ತೆ. ಈ ದೃಷ್ಟಿಯಿಂದ ಅವರು ಸಮಕಾಲೀನ ರಾಜಕೀಯ ಮೇಲಾಟಗಳಿಂದ ದೂರ ಉಳಿದು ಬಿಡ್ತಾರೆ. ಅಂದ್ರೆ ರಾಜಪ್ರಭುತ್ವ ಕೊನೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಸ್ವಾತಂತ್ರ್ಯ ವಿರೋಧ ಆಂದೋಲನದಿಂದ ದೂರ ಉಳಿಯೋದನ್ನ ನಾವು ನೋಡ್ತೀವಿ. ಇದರ ಜೊತೆಗೆ ಕೊಂಗಾಡಿಯಪ್ಪನವ್ರಿಗಿದ್ದಂಥ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಬಹಳ ದೊಡ್ಡ ಉದಾಹರಣೆ ಅಂದ್ರೆ, ಈ ಭಾಗದಲ್ಲಿ ಅಂದ್ರೆ ಬೆಂಗಳೂರಿಂದ ಹಿಂದೂಪುರಕ್ಕೆ ಎಲ್ಲರೂ ಸಂಚಾರ ಮಾಡುವಾಗ ರೈಲಲ್ಲಿ ಮಹಾರಾಜರಾಗ್ಲಿ, ದಿವಾನ್ರಾಗ್ಲಿ ಅಥವಾ ಯಾವ್ದನ್ನ ರಾಜ ಪ್ರಮುಖರಾಗ್ಲಿ ಸಂಚಾರ ಮಾಡುವಾಗ ಕೊಂಗಾಡಿಯಪ್ಪನವರು ಬಾಜಾ ಭಜಂತ್ರಿ ಸಮೇತ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಹಾರ ತುರಾಯಿ ಕೊಟ್ಟು ಅವ್ರನ್ನ ಬರ್ಮಾಡ್ಕೊಳೋರು ಅಥವಾ ಅಲ್ಲಿಂದ ಬೀಳ್ಕೊಡೋರು. ಇದು ಎಷ್ಟು ಮಟ್ಟಿಗೆ ಆಗೋಯ್ತು ಅಂದ್ರೆ, ಈ ಕಡೆ ಬರುವಂತ ರಾಜರು ಅಥವಾ ದಿವಾನ್ ಯಾರೇ ಆಗ್ಲಿ ದೊಡ್ಡಬಳ್ಳಾಪುರ ಬಂದ ತಕ್ಷಣ ರೈಲಿನ ಕಿಟಕಿ ಬಾಗಿಲನ್ನ ತೆಗೆದು ನೋಡೋ ತರ ಆಗೋಯ್ತು. ಕೊಂಗಾಡಿಯಪ್ಪನವರು ಹೊರಗಡೆ ಕಾಯ್ತಾ ಇರ್ತಾರೆ ನಮಗೋಸ್ಕರ, ಅವ್ರನ್ನೊಂದ್ಸಲ ಮಾತಾಡಿಸ್ಬಿಟ್ಟು ಹೋಗೋಣ ಅನ್ನೋ ತರ ಮಾಡಿ ಇಟ್ಬಿಟ್ಟಿದ್ರು. ಅಂದ್ರೆ ಇದು ಕೊಂಗಾಡಿಯಪ್ಪನವ್ರಿಗೂ ಮತ್ತೆ ಮಹಾರಾಜ್ಗೂ ಇದ್ದಂತ ಒಂದು ಅನ್ಯೂನ್ಯವಾದ ಒಂದು ಸಂಬಂಧನ ಸೂಚನೆ ಮಾಡುವಂತ ಅಂಶ ಅಂತ ಹೇಳ್ತೀವಿ. ಹೀಗಾಗೇನೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಂಗಾಡಿಯಪ್ಪ ಅವ್ರಿಗೆ ಅರಮನೆಯಿಂದ ಆಹ್ವಾನನ ಕಳಿಸ್ತಾರೆ. ಅವ್ರ ಮದ್ವೆಗೆ ಕೊಂಗಾಡಿಯಪ್ಪನವ್ರಿಗೆ ಆಹ್ವಾನ ಬರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಮದುವೆಗೆ ಕೊಂಗಾಡಿಯಪ್ಪ ಅವರು ಹೋಗಿ ಮಹಾರಾಜ ನಾಲ್ವಡಿ ಕೃಷ್ಣ ಒಡೆಯರಿಗೆ ಹರಸ್ಬಿಟ್ಟು ಕೂಡ ಬರ್ತಾರೆ. ಕೊಂಗಾಡಿಯಪ್ಪನವರ ಜನೋಪಕಾರಿ ಸೇವೆಯನ್ನು ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರಿಗೆ ಲೋಕ ಸೇವಾ ನಿರತ ಅನ್ನೋ ಒಂದು ದೊಡ್ಡ ಬಿರುದನ್ನು ಸಹ ಕೊಡ್ತಾರೆ. ಅರಮನೆಯಿಂದ ಶಾಲು ಸನ್ಮಾನಗಳು ಸಹ ದೊರೆಯುತ್ತೆ. ಮತ್ತೆ ಪ್ರತಿ ದಸರಾಗೂ ವಿಶೇಷವಾದ ಆಹ್ವಾನ ಪತ್ರಿಕೆ ಕೊಂಗಾಡಿಯಪ್ಪನವ್ರಿಗೆ ಬರ್ತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ.